ಎಲ್ರಿಗೂ ನಮಸ್ಕಾರ. ಉಬ್ಬುಸು, ಅಸ್ತಮ, ಶಾರ್ಟ್ನೆಸ್ ಆಫ್ ಬ್ರೀದಿಂಗ್ ಇದ್ದಾಗ ನಿವಾರಣೆಗಾಗಿ ನಮಗೆ ಅಸ್ತಮ ಇದ್ದಾಗ ನಮಗೆ ನಡೆಯೋಕ್ಕೂ ಆಗಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ, ಹಾಗೆ ನಮಗೆ ವಾಕ್ ಮಾಡೋಕ್ಕಾಗಲ್ಲ, ಹೊರಗೆ ಅಟ್ಮಾಸ್ಫಿಯರ್ಗೆ ಹೋಗೋಕ್ಕಾಗಲ್ಲ, ನಮಗೆ ಧೂಳಾಗಿರಬಹುದು, ಅಗರಬತ್ತಿ ಸ್ಮೆಲ್ ಆಗಿರಬಹುದು, ಯಾವುದೇ ಕೂಡ ನಮಗೆ ಸ್ವಲ್ಪ ಡಸ್ಟ್ ಕೂಡ ನಮಗೆ ತೊಗೊಂಡ ತಕ್ಷಣ ನಮಗೆ ಕೂಡೋಕ್ಕೂ ಆಗಲ್ಲ. ನಮಗೆ ಶಾರ್ಟ್ನೆಸ್ ಆಫ್ ಬ್ರೀದಿಂಗ್ ಸ್ಟಾರ್ಟ್ ಆಗುತ್ತೆ, ಮೇಲಿಂದ ಉಸಿರು ಮೇಲಿಂದ ತೆಗೆದು ಮೇಲೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಸ್ತಮ ನಿವಾರಣೆಗಾಗಿ 30 ಗ್ರಾಮ್ ತುಳಸಿ ಎಲೆ, 20 ಗ್ರಾಮ್ ಜ್ಯೇಷ್ಠ ಮದ್ದು, 5 ಗ್ರಾಮ್ ಲವಂಗ, 15 ಗ್ರಾಮ್ ಕಲ್ಲು ಸಕ್ಕರೆ, 5 ಗ್ರಾಮ್ ಒಣಶುಂಠಿ, 5 ಗ್ರಾಮ್ ಸಣ್ಣ ಹಿಪ್ಪಲಿ, 5 ಗ್ರಾಮ್ ಕಾಳು ಮೆಣಸು, ಈ 7 ಕೂಡ ಚೆನ್ನಾಗಿ ನಯವಾಗಿ ಜಜ್ಕೊಂಡ ನಂತರ ನೀವು ಒಂದು ಬೌಲ್ನ ಹಾಕಿಟ್ಟಿದ ನಂತರ ಗ್ಯಾಸಿನ ಮೇಲೆ ಒಂದು ಬೌಲ್ನಲ್ಲಿ 1 ಲೀಟರ್ ನೀರನ್ನು ಚೆನ್ನಾಗಿ ಕುದಿಸಿ. ಗ್ಯಾಸಿನ ಮೇಲೆ 1 ಲೀಟರ್ ನೀರನ್ನು ನೀವು ಒಂದು ಬೌಲ್ನಲ್ಲಿ ಚೆನ್ನಾಗಿ ಕುದಿಸಿದ ನಂತರ ಇವು ಹಿಂದೆ ಹೇಳಿರುವಂಥ 7 ಜಜ್ಜಿರುವಂಥ ಎಲ್ಲವನ್ನು ಪೇಸ್ಟನ್ನು ಇದರಲ್ಲಿ ಹಾಕಿದ ನಂತರ ಮತ್ತೆ ಚೆನ್ನಾಗಿ ಕುದಿಯುತ್ತಿರೋ ನೀರಿನಲ್ಲಿ ಈ ಪೇಸ್ಟನ್ನು ಅದ್ರ ಹಾಕಿ ಮತ್ತೆ ಚೆನ್ನಾಗಿ ಕುದಿಸಿದ ನಂತರ ಒಂದು ಹದವಾಗುತ್ತೆ. ಆ ಹದವಾಗಿದ ನಂತರ ಮತ್ತೆ ಚೆನ್ನಾಗಿ ಕುದಿಸಿ, ಸ್ವಲ್ಪ ಹದವಾಗಿ ಚೆನ್ನಾಗಿ ಕುದಿಸಿದ ನಂತರ ನೀವು ಆರಿದ ನಂತರ ನೀವು ಒಂದು ಶೀಸದಲ್ಲಿ ಚೆನ್ನಾಗಿ ಶೇಖರಣೆ ಇಟ್ಕೊಳ್ಳಿ. ಶೀಸದಲ್ಲಾಗಿರ್ಬೋದು ಅಥವಾ ಒಂದು ಬಾಟಲ್ನಲ್ಲಿ ಇರ್ಬೋದು, ಹಾಕಿ ಶೇಖರಣೆ ಇಟ್ಕೊಂಡ ನಂತರ ನೀವು ಮುಂಜಾನೆ, ಮಧ್ಯಾಹ್ನ ಹಾಗೂ ಸಾಯಂಕಾಲ ಊಟದ ನಂತರ 1 ಗ್ಲಾಸ್ ಆಗಬಹುದು ಅಥವಾ ಅರ್ಧದ ಗ್ಲಾಸ್ ಆಗಿರ್ಬೋದು ನೀವು ಸೇವಿಸುತ್ತಾ ಬಂದಲ್ಲಿ ನಿಮಗೆ ಅಸ್ತಮ ಕಂಟ್ರೋಲಿಗೆ ಬರುತ್ತೆ. ಇನ್ ಕೇಸ್ ನಿಮಗೆ ಶಾರ್ಟ್ನೆಸ್ ಆಫ್ ಬ್ರೀದಿಂಗ್ ಹೆಚ್ಚಿಗಿದೆ ಅಂದಾಗ ನೀವು ದಿನದಲ್ಲಿ 4 ಸಾರಿನ ತೊಗೋಬೋದು, 5 ಸಾರಿನ ತೊಗೋಬೋದು. ನೀವು ಇದೇ ರೀತಿ ಕೆಲ ದಿನ ಮಾಡುತ್ತಾ ಬಂದಲ್ಲಿ ನಿಮಗೆ ಶಾರ್ಟ್ನೆಸ್ ಆಫ್ ಬ್ರೀದಿಂಗ್ ಕಂಟ್ರೋಲಿಗೆ ಬರುತ್ತೆ ಮತ್ತು ನಿಮಗೆ ಉಬ್ಬುಸು ಕಡಿಮೆ ಆಗುತ್ತೆ ಮತ್ತು ನಿಮಗೆ ಅಸ್ತಮ ಕಡಿಮೆ ಆಗೋತಾ ಬರುತ್ತೆ. ನೀವು ಇದೇ ರೀತಿ ನಿಮಗೆ ಎಲ್ಲಿವರೆಗೂ ನಿಮ್ಗೆ ಅನಿಸುತ್ತೆ ಕೆಲವು ದಿನವರೆಗೂ ನೀವು ಇದೇ ರೀತಿ ಈ ಫಾರ್ಮುಲಾನ ಯೂಸ್ ಮಾಡ್ತಾ ಬನ್ನಿ. 1 ವಾರ ಆಗಿರ್ಬೋದು, 15 ದಿವಸ ಆಗ್ಬೋದು, ಕೆಲವೊಬ್ಬರಿಗೆ 2-3 ದಿವಸನಲ್ಲಿ ಕೂಡ ಅಸ್ತಮ ಕಡಿಮೆ ಆಗುತ್ತೆ ಮತ್ತು ಶಾರ್ಟ್ನೆಸ್ ಆಫ್ ಬ್ರೀದಿಂಗ್ ಕೂಡ ಕಡಿಮೆ ಆಗುತ್ತೆ. ಈ ಫಾರ್ಮುಲಾವನ್ನು ನೀವು ಕೆಲವು ದಿನ ಮಾಡ್ತಾ ಬಂದಲ್ಲಿ ನಿಮಗೆ ಅಸ್ತಮ ಕಂಟ್ರೋಲಿಗೆ ಬಂದೇ ಬರುತ್ತೆ. ನೀವು ಆರಾಮ್ಸೆ ರಿಲ್ಯಾಕ್ಸಾಗಿ ಮಲ್ಕೋಬಹುದು ಮತ್ತು ನೀವು ವಾಕ್ ಮಾಡಬಹುದು. ನೀವು ಆಲ್ಮೋಸ್ಟ್ ಅಲ್ಲಿ ಹೆಲ್ದಿ ಲೈಫನ್ನು ಎಂಜಾಯ್ ಮಾಡ್ಬೋದು ಅಂತ ಹೇಳುತ್ತಾ ಈ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.